ಏನಾಯ್ತಮ್ಮ? ಬೆಳಿಗ್ಗೆನೇ ಮುಹೂರ್ತ ಇದೆ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀವಿ ಅಂದ್ಯಲ್ಲ? ಹೌದಮ್ಮ, ನಿಮ್ಮ ಹತ್ರ ಹೇಳ್ದ ಹಾಗೇನೆ ಮದುವೆ ಮಾಡಿಸೋಣ ಅಂತಲೇ ಎಲ್ಲರೂ ಹೋದ್ವಿ. ಇನ್ನೇನು ತಾಳಿ ಕಟ್ಟಬೇಕು, ಅಷ್ಟರಲ್ಲೇ ಪೊಲೀಸರು ಬಂದರು. ಅವನೇನೋ ಕೊಲೆ ಮಾಡಿದಾನಂತೆ. ಅವನ ಜೊತೆಗೆ ಶಂಕರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅಂಥವ್ರ ಸಹವಾಸವೆಲ್ಲ ಈ ಶಂಕರನ್ಗೆ ಯಾಕಮ್ಮ ಬೇಕಾಗಿತ್ತು? ಅವರನ್ನೆಲ್ಲ ಯಾಕೆ ಮದುವೆ ಕರ್ಕೊಂಡು ಬಂದ? ಈಗ ನೋಡು, ಅವರಿಂದ ಎಂಥ ಕೆಲಸ ಆಯ್ತು. ಅಮ್ಮ, ಹಾಗೆಲ್ಲ ಏನೂ ತೊಂದರೆ ಇಲ್ಲಮ್ಮ. ಇವನು ಈ ಊರಿಗೆ ದೊಡ್ಡ ವ್ಯಕ್ತಿ ಅಲ್ವಾ, ಮದ್ವೆ ವಿಷಯ ಗೊತ್ತಾಗಿ ಅವನ ಫ್ರೆಂಡು ಮದ್ವೆಗೆ ಬಂದಿದ್ದಾನೆ ಅಷ್ಟೇ. ಇದರಲ್ಲಿ ಶಂಕರನ್ ತಪ್ಪು ಏನೂ ಇಲ್ಲ. ಅವನು ಕೊಲೆ ಮಾಡಿರೋ ವಿಷಯ ಶಂಕರನ್ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೀಗಾಯ್ತಮ್ಮ. ಆದ್ರೂ ನಾನು ಮದುವೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟೆ ಅಮ್ಮ. ಆದ್ರೆ ಮೀರಾ ಶಂಕರ ಬರೋವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಲು. ಏನಮ್ಮ ಹೀಗೆ ಹೇಳ್ತಿದ್ಯಾ? ಅಮ್ಮ, ನೀವು ದುಃಖ ಪಡಬೇಡಿ. ಶಂಕರ ಹೊರಗಡೆ ಬರೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅವ್ನು ಹೊರಗಡೆ ಬಂದ ತಕ್ಷಣ ಮದುವೆ ಮಾಡಿಸ್ತೀವಿ. ಏನಮ್ಮ, ಏನ್ ಮಾಡೋಕ್ ಹೋದ್ರು ಒಂದಲ್ಲ ಒಂದು ತೊಂದರೆ ಆಗ್ತಾನೇ ಇದೆ. ಹೀಗೆ ರಾಘವನ ಮದುವೆನ ಮುಂದಕ್ಕೆ ಹಾಕೊಂಡೇ ಹೋದ್ರೆ ಅವನ ಜೀವದ ಗತಿ ಏನಮ್ಮ? ಅಮ್ಮ, ಆ ಸಾಯಿನಾಥ ಇದ್ದಾನೆ, ಏನೂ ತೊಂದರೆ ಆಗಲ್ಲ. ನೀವು ದುಃಖ ಪಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಬೇಗ ಏನಾದ್ರೂ ಒಂದು ವ್ಯವಸ್ಥೆ ಮಾಡಮ್ಮ. ಆಯ್ತಮ್ಮ, ನೀವೇನು ಯೋಚನೆ ಮಾಡಬೇಡಿ, ಸಮಾಧಾನವಾಗಿರಿ. ನಾನು ಮತ್ತೆ ಫೋನ್ ಮಾಡ್ತೀನಿ. ಅಪ್ಪ ಸಾಯಿನಾಥ, ನೀನಿದೀಯಾ? ನನ್ನ ಮಗನ್ನ ಕಾಪಾಡ್ತೀಯ ಅನ್ನೋ ಯೋಚನೆ ನಿದ್ರೆ ಯಾಕಪ್ಪ ಹೀಗೆ ಮಾಡ್ತಾ ಇದೀಯಾ? ನನ್ನ ಮಗನ ಸಾವನ್ನ ನೋಡ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯೇನು? ಹಾಗೇನಾದ್ರೂ ನಿನ್ನ ಮನಸ್ಸಿನಲ್ಲಿ ಅಂತ ಯೋಚನೆ ಇದ್ರೆ ನನ್ನ ಮಗನಿಗಿಂತ ಮೊದಲು ನನ್ನನ್ನು ಕರ್ಕೊಂಡು ಬಿಡಪ್ಪ, ನನ್ನನ್ನು ಕರ್ಕೊಂಡು ಬಿಡು. ಆ ಶಂಕರ್ನ ಎನ್ಕ್ವೈರಿ ರೂಮಿಗೆ ಕರ್ಕೊಂಬನ್ನಿ. ಸರಿ ಹೇಳಿದ್ರೆ ಜ್ಞಾಪಕ ಇದೆ ತಾನೇ ಜೋಪಾನ. ಏನು ನಿನ್ನ ಹೆಸರು? ಶಂಕರ. ನಿನಗೂ ಕಪಾಲಿಗೂ ಎಷ್ಟು ದಿನದಿಂದ ಪರಿಚಯ? ಪರಿಚಯ ಅಂತ ಏನೂ ಇಲ್ಲ, ಅವನು ನಮ್ಮ ಊರಲ್ಲಿ ಸ್ವಲ್ಪ ದಿನ ಇದ್ದ, ಆಗಾಗ ಗೊತ್ತು ಅಷ್ಟೇ. ಅವನ ಬಗ್ಗೆ ನಿನಗೇನು ಗೊತ್ತು? ಅದು ಅದು ಅವನೊಬ್ಬ ರೌಡಿ ಅಂತ ಗೊತ್ತು. ರೌಡಿ ಅನ್ನೋದು ಮಾತ್ರ ಗೊತ್ತಾ, ಅಥವಾ ಅವನ ಕೊಲೆಗಾರ ಅನ್ನೋದು ಗೊತ್ತಾ? ಅದು ಅದು ಅವನ ಬಗ್ಗೆ ಏನು ಗೊತ್ತು ಅಂತ ನಿಜ ಹೇಳೋ. ಅದು ಅವನು ಕೊಲೆಗಾರ ಅಂತ ಗೊತ್ತು, ಕೊಲೆ ಮಾಡಿದ್ದಾನೆ ಅಂತಲೂ ಗೊತ್ತು. ಅವನ ಕೊಲೆಗಾರ ಅನ್ನೋದು ನಿನಗೆ ಗೊತ್ತಿದ್ದು ಅವನಿರೋದಕ್ಕೆ ನೀನು ಆಶ್ರಯ ಕೊಟ್ಟಿದ್ಯಾ. ಇದು ತಪ್ಪು ಅಂತ ನಿನಗೆ ಗೊತ್ತಿಲ್ವಾ?